ಬಲವಂತದ ಕಲ್ಯಾಣ ಭಾಗ 3. ಎಂದಿನಂತೆ ಮಲ್ಲಿಕಾ ತನ್ನ ಕೆಲಸಗಳನ್ನ ತಾನೇ ಮಾಡ್ಕೊಳ್ತಾ ಇದ್ಲು. ಕಾಲೇಜಿಗೆ ಹೋಗೋದು, ಶ್ರದ್ಧೆಯಿಂದ ಓದೋದು, ನಂತರ ಗ್ರಂಥಾಲಯಕ್ಕೆ ಹೋಗಿ ಗಂಟೆಗಟ್ಟಲೆ ಹೊಸ ಪುಸ್ತಕಗಳನ್ನು ಹುಡುಕಿ ಓದೋದು ಅವಳ ದಿನಚರಿಯಾಗಿ ಹೋಗಿತ್ತು. ಅಷ್ಟೇ ಅಲ್ಲದೆ ಬಿಡುವಿನ ವೇಳೆಯಲ್ಲಿ ಓದಲು ಲೈಬ್ರರಿಯಿಂದ ಕೆಲವು ಪುಸ್ತಕಗಳನ್ನು ಹಾಸ್ಟೆಲ್ಗೂ ತರ್ತಾ ಇದ್ಲು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹೆತ್ತವರೊಂದಿಗೆ ಫೋನ್ನಲ್ಲಿ ಮಾತನಾಡುವುದರೊಂದಿಗೆ ಮಲ್ಲಿಕಾಳ ದಿನ ಪ್ರಾರಂಭವಾದರೆ, ರಾತ್ರಿ ಮಲಗುವ ಮುನ್ನ ಅವರಿಗೆ ಫೋನ್ ಮಾಡಿ ಮಾತನಾಡುವುದರೊಂದಿಗೆ ದಿನ ಮುಗಿತಾ ಇತ್ತು. ಕಾಲೇಜಿನಲ್ಲಿ ಯಾರಾದರೂ ಹುಡುಗರು ಬಂದು ಪ್ರೀತಿಯ ಪ್ರಸ್ತಾಪ ಏನಾದರೂ ಇಟ್ಟರೆ ಮಲ್ಲಿಕಾ ಕಠಿಣ ಸ್ವರದಲ್ಲೇ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾ ಇದ್ಲು, ದಯವಿಟ್ಟು ಕೇಳಿ, ಓದುವುದನ್ನು ಬಿಟ್ಟು ನಿಮ್ಮ ಜೊತೆ ಸುತ್ತಾಡೋದು ನಿಜವಾಗ್ಲೂ ನನಗಿಷ್ಟ ಇಲ್ಲ. ನೀವು ನನ್ನನ್ನು ಎಷ್ಟು ಪ್ರೀತಿಸಿದರೂ ನಾನು ಮಾತ್ರ ನಿಮ್ಮನ್ನು ಪ್ರೀತಿಸಲ್ಲ. ನನ್ನ ಹೆತ್ತವರು ಯಾರನ್ನ ನೋಡಿ ಒಪ್ಪಿ ಮದುವೆ ಮಾಡ್ತಾರೋ ನಾನು ಅವರನ್ನೇ ಮದುವೆಯಾಗೋದು ಅಂತ ಹೇಳಿ ತುಂಬ ಮುಗ್ಧವಾಗಿ ಸತ್ಯವನ್ನು ಖಡಕ್ಕಾಗಿ ಹೇಳ್ತಾ ಇದ್ಲು. ಅಂದಿನಿಂದ ಈ ಹುಡುಗಿಯ ಬೆನ್ನು ಬಿದ್ದು ಸಮಯ ವ್ಯರ್ಥ ಮಾಡೋದು ಬೇಡ ಅಂದ್ಕೊಂಡು ಕೆಲವು ಹುಡುಗರು ಓದಿನ ಕಡೆ ಗಮನ ಕೊಟ್ಟರೆ, ಇನ್ನು ಕೆಲವು ಹುಡುಗರು ಬೇರೆ ಹುಡುಗಿಯರ ಹಿಂದೆ ಬೀಳ್ತಾರೆ. ಆದರೆ ಕಾಲೇಜಿನ ಹಿರಿಯ ಹುಡುಗಿಯರಲ್ಲಿ ಒಬ್ಬಳಾದ ಸಾಧನಳಿಗೆ ಮಲ್ಲಿಕಾಳಿಂದ ಒಂದು ದೊಡ್ಡ ಆಘಾತ ಕಾದಿತ್ತು. ಸಾಧನ ಕಳೆದ 3 ವರ್ಷಗಳಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಕಿಶೋರ್ ಅನ್ನುವಂತಹ ಒಬ್ಬ ಹುಡುಗ ಈಗ ಮಲ್ಲಿಕಾಳ ಮುಗ್ಧತೆ ಮತ್ತು ವಿದ್ಯಾಭ್ಯಾಸ ಮತ್ತು ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮಾರು ಹೋಗಿದ್ದ. ಮಲ್ಲಿಕಾಳ ಮೇಲಿನ ಹುಚ್ಚು ಪ್ರೀತಿಯಿಂದಾಗಿ ಆತ ಸಾಧನಾಳನ್ನ ಸಂಪೂರ್ಣವಾಗಿ ಕಡೆಗಣಿಸಲು ಶುರು ಮಾಡಿದ್ದ. ಮೊದಲಿಗೆ ಕಿಶೋರ್ ಮಲ್ಲಿಕಾಳನ್ನ ಸುಮ್ಮನೆ ಮೋಜಿಗೆ ಹಿಂಬಾಲಿಸ್ತಿದ್ದ ಅಂದುಕೊಂಡಿದ್ದ ಸಾಧನಳಿಗೆ ಆಮೇಲೆ ಆತ ಮಲ್ಲಿಕಾಳನ್ನ ನಿಜವಾಗಿಯೂ ಪ್ರೀತಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಕಹಿ ಸತ್ಯ ತಿಳಿತು. ಇದರಿಂದ ತಡೆಯಲಾರದಷ್ಟು ಕೋಪಗೊಂಡ ಸಾಧನಾ ಕಿಶೋರ್ಗೆ ಫೋನ್ ಮಾಡಿ ಆಕ್ರೋಶದಿಂದ ಕೇಳಿದ್ಲು, ಕಿಶೋರ್, ನಾನು ನಿನ್ನನ್ನು 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀನಿ. ನೀನು ನನ್ನನ್ನು ಹೀಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋದರೆ ನಾನು ಹೇಗೆ ತಡೆದುಕೊಳ್ಳೆ? ನನ್ನ ಪ್ರೀತಿಯಲ್ಲಿ ನಿನಗೇನು ಕಮ್ಮಿ ಇತ್ತು ಅಂತ ಅಳುತ್ತಾ ಅವನ ಮನಸ್ಸು ಬದಲಾಯಿಸಲು ತುಂಬ ಪ್ರಯತ್ನ ಪಟ್ಲು. ಆದರೆ ಕಿಶೋರ್ ಅವಳ ಮಾತನ್ನ ನಿರ್ದಯವಾಗಿ ನಿರಾಕರಿಸ್ದ. ಸಾಧನಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ದೆ ಒಂದು ದೊಡ್ಡ ಸುಳ್ಳು. ನಾನು ಕೇವಲ ಮಲ್ಲಿಕಾಳನ್ನು ಮಾತ್ರ ಮನಸ್ಫೂರ್ತಿಯಾಗಿ ಪ್ರೀತಿಸ್ತೀನಿ. ಅವಳ ಹೃದಯ ತುಂಬ ಪವಿತ್ರವಾಗಿದೆ. ಆ ಒಳ್ಳೆಯ ಗುಣವೇ ನನಗೆ ತುಂಬ ಇಷ್ಟ. ಅವಳ ಬುದ್ಧಿವಂತಿಕೆ ತುಂಬ ಅದ್ಭುತವಾಗಿದೆ. ಅವಳಿಗಿರುವ ಜ್ಞಾನಕ್ಕೆ ಅವಳು ಜಗತ್ತಿನ ಯಾವುದೇ ದೇಶಕ್ಕೋದ್ರೂ ಕೂಡ ಸುಲಭವಾಗಿ ಆರಬಹುದು. ಅವಳ ಸೌಂದರ್ಯ ದೇವಲೋಕದ ಅಪ್ಸರೆಯಂತೆಯೇ ಇದೆ. ಅಂತಹ ಹುಡುಗಿಯ ಪ್ರೀತಿ ಸಿಗುವುದಾದರೆ ನಾನು ಅವಳು ಕಾಲು ಹಿಡಿಯೋಕ್ಕೂ ಸಿದ್ಧ. ನನ್ನ ಉಸಿರು ನಿಲ್ಲುವವರೆಗೂ ಅವಳ ಪ್ರೀತಿಗಾಗಿ ಹೋರಾಡ್ತಾನೆ ಇರ್ತೀನಿ. ಇದೆಲ್ಲವೂ ಅವಳ ಬಗ್ಗೆ ನನಗೆ ಹುಚ್ಚು ಹಿಡಿಸಿರೋ ವಿಷಯಗಳು ಅಂತ ಹೇಳ್ಬಿಡ್ತಾನೆ. ಅಷ್ಟಕ್ಕೆ ನಿಲ್ಲಿಸಿದ ಕಿಶೋರ್, ನಿನ್ನಲ್ಲಿ ಏನಿದೆ ಸಾಧನಾ? ಬರೀ ಬೇರೆಯವ್ರ ಮೇಲೆ ಅಸೂಯೆ ಪಡುವ ಕ್ರೂರ ಮನಸ್ಥಿತಿ ನಿಂದು. ನೀನು ಏನನ್ನಾದರೂ ಬಯಸಿದ್ರೆ ಅದು ನಿನ್ನ ಕಾಲಿಗೆ ಬೀಳಬೇಕು ಅಂದ್ಕೊಳ್ತೀಯ. ಇನ್ಮೇಲೆ ನನಗೆ ಫೋನ್ ಮಾಡಬೇಡ, ಹುಚ್ಚು ನಾಯಿಗಳು ನನ್ನನ್ನು ಬೆನ್ನಟ್ಟಿದಂತೆ ಕಾಣುತ್ತೆ ನೀನು ಅಂತ ಅತ್ಯಂತ ಅವಮಾನಕಾರಿಯಾಗಿ ನಿರಾಕರಿಸಿ ಫೋನ್ ಕಟ್ ಮಾಡ್ದ. ತನ್ನ ಪ್ರಿಯಕರನಿಂದ ಇಷ್ಟೊಂದು ದೊಡ್ಡ ಅವಮಾನ ಅನುಭವಿಸಿದಂತಹ ಸಾಧನಾಳಿಗೆ ಕಿಶೋರ್ ಮೇಲೆ ಕೋಪ ಅನ್ನೋದು ನೆತ್ತಿಗೆ ಇರುತ್ತೆ. ಆದರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಬರೀ ಕಿಶೋರ್ನನ್ನ ಕೊಂದರೆ ತನ್ನ ಕಣ್ಣೀರಿನ ಬೆಲೆ ಸಿಗೋಲ್ಲ. ತನ್ನನ್ನು ಇಷ್ಟು ಕೀಳಾಗಿ ಕಾಣಲು ಕಾರಣವಾದಂತಹ ಆ ಹೆಣ್ಣು ಆ ಮಲ್ಲಿಕಾಳ ಬದುಕನ್ನ ನರಕ ಮಾಡಬೇಕು ಅಂತ. ಅವಳ ಜೀವನವನ್ನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಬೇಕು ಅಂತ ಸಾಧನ ತೀರ್ಮಾನಿಸಿದ್ಲು. ಅವಳು ತನ್ನ ಜೀವನ ಮುಗಿದು ಹೋಯಿತು ಅಂತ ಅಂದುಕೊಳ್ಳಬೇಕು. ಅವಳ ಆತ್ಮ ಕಣ್ಣೀರಾಗಬೇಕು, ಕಣ್ಣುಗಳಿಂದ ರಕ್ತದ ಹನಿ ಬರಬೇಕು, ಹೃದಯ 1000 ತುಂಡುಗಳಾಗಿ ಹೊಡಿಬೇಕು. ಆ ಭೀಕರ ದೃಶ್ಯವನ್ನ ನೋಡಿ ನನ್ನ ಮನಸ್ಸಿಗೆ ಶಾಂತಿ ಸಿಗಬೇಕು ಅನ್ನುವಂತಹ ಒಂದು ದ್ವೇಷದ ಜ್ವಾಲೆಯಲ್ಲಿ ಸಾಧನ ಶಪಥ ಮಾಡಿದ್ಳು. ಇತ್ತ ಕಿಶೋರ್ ತನ್ನ ಪ್ಲಾನ್ ಮುಂದುವರಿಸ್ತಾ ಅವನು ನೇರವಾಗಿ ಮಲ್ಲಿಕಾಳ ಕುಟುಂಬದ ಹಿರಿಯರ ಬಳಿ ಹೋಗಿ ತಾನು ಮಲ್ಲಿಕಾಳನ್ನ ಮದುವೆಯಾಗಲು ಬಯಸುತ್ತಿರುವುದಾಗಿ ತಿಳಿಸ್ತಾನೆ. ಮಲ್ಲಿಕಾಳ ಪೋಷಕರು ತಮ್ಮ ಮಗಳು ಹೆತ್ತವರ ಮಾತನ್ನ ಎಂದಿಗೂ ಮೀರಲ್ಲ ಎಂಬ ನಂಬಿಕೆಯಿಂದ ಆ ಮದುವೆಗೆ ಒಪ್ಪಿಗೆ ನೀಡಿ ಮಾತನ್ನ ಕೊಟ್ಬಿಟ್ರು. ಮದುವೆಗೆ ಇನ್ನು ಕೇವಲ 4 ದಿನಗಳು ಬಾಕಿ ಉಳಿದಿದ್ವು. ಅದಕ್ಕಾಗಿ ಮಲ್ಲಿಕಾಳನ್ನ ತಕ್ಷಣವೇ ಊರಿಗೆ ಬರಲು ಪೋಷಕರು ತಿಳಿಸ್ತಾರೆ. ಅದೇ ದಿನ ಮಲ್ಲಿಕಾ ತನ್ನ 2ನೇ ವರ್ಷದ ಕೊನೆಯ ಪರೀಕ್ಷೆಯನ್ನ ಬರೆದು ಮುಗಿಸಿದ್ಲು. ಇನ್ನು ಕೆಲವೇ 2 ವರ್ಷ ಓದಿದ್ರೆ ಅವಳ ವಿದ್ಯಾಭ್ಯಾಸ ಮುಗಿತಾ ಇತ್ತು. ಒಳ್ಳೆಯ ಕೆಲಸ ಪಡೆದು ತನ್ನ ಹೆತ್ತವರಿಗೂ ಆ ಕಷ್ಟದ ಕೃಷಿ ಕೆಲಸವನ್ನ ಬಿಡಿಸಿ ತನ್ನ ಜೊತೆಯಲ್ಲೇ ಸುಖವಾಗಿಟ್ಕೊಳ್ಬೇಕು ಅನ್ನುವಂತಹ ಒಂದು ಮಹದಾಸೆ ಅವಳದಾಗಿತ್ತು. ಅಷ್ಟರಲ್ಲೇ ಹುಡುಗಿಯ ತಂದೆ ಪರಮೇಶ್ ಫೋನ್ ಮಾಡ್ತಾರೆ. ಮಲ್ಲಿಕಾ ಫೋನ್ ರಿಸೀವ್ ಮಾಡಿ, ನಮಸ್ಕಾರ ಅಪ್ಪ, ಹೇಗಿದ್ದೀರಾ ಅಂತ ಅಂದ್ಲು.
ಅವಳು ನಾನು ತುಂಬ ಚೆನ್ನಾಗಿದ್ದೀನಿ ಅಪ್ಪ, ಇವತ್ತಿನ ನನ್ನ ಪರೀಕ್ಷೆಗಳೆಲ್ಲ ಮುಗಿದ್ವು, ತುಂಬ ಸಂತೋಷ. ಈ ಬಾರಿ ನಾನೇ ಕಾಲೇಜಿಗೆ ಫಸ್ಟ್ ಬರ್ತೀನಿ ನೋಡಿ ಅಂದ್ಲು ಬಹಳ ಹೆಮ್ಮೆಯಿಂದ. ಆಗ ತಂದೆ ಪರಮೇಶ್ ತುಂಬ ಸಂತೋಷ ಅಮ್ಮ ಮಲ್ಲಿಕಾ, ನಿನ್ನ ಪರೀಕ್ಷೆಗಳು ಮುಗಿದಾವಲ್ವಾ, ನೀನು ಇವತ್ತೇ ಹೊರಟು ಮನೆಗೆ ಬಾ. ನಿನ್ನ ಅಣ್ಣ ಅಂದರೆ ಮೈದುನ ಸಂಬಂಧಿಕ ಕಾರ್ ತಗೊಂಡು ಸಿಟಿಗೆ ಬಂದಿದ್ದಾನೆ. ನೀನು ಫೋನ್ ಮಾಡಿದರೆ ಅವನು ನಿನ್ನ ಹಾಸ್ಟೆಲ್ ಹತ್ರ ಕಾರ್ ತರ್ತಾನೆ. ಬೇಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋ, ರೆಡಿಯಾಗಿರು ಮಗಳೇ ಅಂತ ಹೇಳಿ ಫೋನನ್ನು ಸಡನ್ನಾಗಿ ಇಟ್ಬಿಟ್ರು. ಫೋನ್ ಇಟ್ಟ ಮಲ್ಲಿಕಾ ತನ್ನಲ್ಲೇ ಯೋಚನೆ ಮಾಡೋಕೆ ಶುರು ಮಾಡಿದ್ಲು. ಅಬ್ಬಾ, ಇಷ್ಟು ದಿನ ಕಷ್ಟಪಟ್ಟು ಪರೀಕ್ಷೆ ಬರ್ತಿದ್ದೀನಿ, ಸ್ವಲ್ಪ ದಿನ ಆರಾಮಾಗಿ ವಿಶ್ರಾಂತಿ ತೆಗೆದುಕೊಳ್ಳೋಣ, ನಾಳೆ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಆದರೆ ಅಪ್ಪ ಈಗಲೇ ಊರಿಗೆ ಬರೋಕ್ಕೆ ಹೇಳ್ತಾ ಇದ್ದಾರಲ್ಲ. ಸರಿ, ಅಣ್ಣ ಕಾರ್ ತಂದಿದ್ದಾನಲ್ವಾ, ಬಸ್ಸಿನ ಕಿರಿಕಿರಿ ಇರಲ್ಲ, ಕಾರ್ನಲ್ಲೇ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಳ್ತಾಳೆ. ಮಲ್ಲಿಕಾ ತನ್ನ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನೆಲ್ಲ ಬ್ಯಾಗಿಗೆ ಪ್ಯಾಕ್ ಮಾಡಿಕೊಂಡು ಹಾಸ್ಟೆಲ್ನಿಂದ ಊರಿನ ಕಡೆ ಹೊರಡಲು ಸಿದ್ಧಳಾದ್ಲು. ಆದರೆ ತನ್ನ ಹುಟ್ಟೂರಿಗೆ ಹೊರಟಿರುವ ಮಲ್ಲಿಕಾಗೆ ಅಲ್ಲಿ ಕಾದಿರುವಂತಹ ಒಂದು ಬಲವಂತದ ಮದುವೆನೋ ಅಥವಾ ಸಾಧನ ಹೆಣೆದಿರುವಂತಹ ದ್ವೇಷದ ಚಕ್ರವೋ ಗೊತ್ತಿಲ್ಲ. ಹಾಸ್ಟೆಲ್ನಿಂದ ಹೊರಬಂದ ಮಲ್ಲಿಕಾ ತನ್ನ ಬ್ಯಾಗ್ಗಳೊಂದಿಗೆ ಅಣ್ಣನ ಕಾರಿಗಾಗಿ ಕಾಯ್ತಾ ಇದ್ದಾಳೆ. 1 ಗಂಟೆ ಆದರೂ ಕೂಡ ಆತ ಬಾರದಿದ್ದಾಗ ಬೇಸರಗೊಂಡು ಫೋನನ್ನು ಕೂಡ ಮಾಡ್ತಾಳೆ. ಹಲೋ ಅಣ್ಣ, ಎಲ್ಲಿದೀಯ ನೀನು? ಫೋನ್ ಮಾಡಿ ಗಂಟೆ ಆಯ್ತಲ್ವಾ? ನಾನು ಹಾಸ್ಟೆಲ್ ಹೊರಗಡೆ ಬ್ಯಾಗನ್ನು ಇಟ್ಕೊಂಡು ಒಬ್ಬಳೇ ನಿಂತಿದ್ದೀನಿ. ಇಲ್ಲಿ ಬರೋರು ಹೋಗೋರೆಲ್ಲ ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಕಣೋ ಅಂತ, ದಯವಿಟ್ಟು ಬೇಗ ಬಾ ಅಣ್ಣ ಅಂತ ನುಡಿದ್ಲು. ಅವಳು ಮಾತು ಮುಗಿಸುವಷ್ಟರಲ್ಲೇ ಒಂದು ಕಾರ್ ಬಂದು ಅವಳ ಮುಂದೆ ಬಂದು ನಿಲ್ಲುತ್ತೆ. ಅದು ಅವಳ ಅಣ್ಣನ ಕಾರೇ ಆಗಿತ್ತು. ಆದರೆ ಆ ಕ್ಷಣದಲ್ಲಿ ಮಲ್ಲಿಕಾಳ ಮುಖದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ. ಬದಲಾಗಿ ತಡಕ್ಕೆ ಬಂದಿದ್ದಕ್ಕೆ ತುಂಬ ಸಿಟ್ಟು, ಕೋಪ ಬಂದಿತ್ತು. ಕಾರು ನಿಲ್ಲುತ್ತಿದ್ದಂತೆ ಮಲ್ಲಿಕಾ ಮನಸ್ಸಿನಿಂದಲೇ ಹೋಗಿ ಒಳಗಡೆ ಕುಳಿತು ಮುನಿಸಿನಿಂದಲೇ ಒಳಗೆ ಕೂತ್ಕೊಂಡ್ಲು. ಕಾರಿನ ಡಿಕ್ಕಿಯಲ್ಲಿ ಕಾರು ಸಾಮಾನು ಇಡ್ತಾ ಇದ್ದಾರೆ. ಆಕೆ ನೋಡ್ತಿದ್ದಾಗ ಅಣ್ಣ ಕೋಪದಿಂದಲೇ ನನ್ನನ್ನು ಕಾಯಿಸ್ತೀಯಾ ಬಡ್ಡಿ ಮಗನೇ ಎಂದು ಮನಸ್ಸಿನಲ್ಲೇ ಗೊಣಗುತ್ತಾ ಕಾರಿನಿಂದ ಇಳಿದು ಬ್ಯಾಗ್ಗಳನ್ನು ದಡದಡನೆ ಡಿಕ್ಕಿಗೆ ಎಸೆದ್ಲು. ನಂತರ ಮಲ್ಲಿಕಾಳನ್ನು ಗಂಭೀರವಾಗಿ ದಿಟ್ಟಿಸ್ತಾ ಬಂದು ಕಾರ್ ಚಲಾಯಿಸ್ತಾನೆ. ಈ ಅಣ್ಣ, ನಮ್ಮಮ್ಮ ನನ್ನನ್ನು ಇಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾರೆ, ನೀನೇ ನನ್ನ ನಂದಿ ಥರ ನೋಡ್ತಾ ಇದೀಯಾ ಎಂದು ರೇಗುತ್ತಾ ಮಲ್ಲಿಕಾ ಸೀಟಿಗೆ ಹೊರಗಿ ಕಣ್ಣನ್ನು ಮುಚ್ಚಿಕೊಂಡ್ಳು. ಕಾರ್ನಲ್ಲೇ ಆಕೆ ಶಾಂತವಾಗಿ ನಿದ್ದೆಗೆ ಜಾರಿದ್ಲು. ಆದರೆ ತಾನು ಮನೆಗೆ ತಲುಪಿದ ತಕ್ಷಣ ತನ್ನ ಬದುಕಿನ ನೆಮ್ಮದಿಯೇ ಹಾಳಾಗಲಿದೆ, ಈ ನೆಮ್ಮದಿಯ ನಿದ್ರೆ ಬರೋದು ತುಂಬ ಕಷ್ಟ ಇದೆ ಇನ್ನು ಮುಂದೆ ಅನ್ನೋದು ಆ ಮುಗ್ಧೆಗೆ ಗೊತ್ತಾಗಿರಲಿಲ್ಲ. ಅಸಲಿಗೆ ಅಣ್ಣನಿಗೆ ಮನೆಯಲ್ಲಿ ನಡೀತಿರುವ ಎಲ್ಲ ವಿಷಯಗಳು ಮೊದಲೇ ತಿಳಿದಿದ್ರೂ ಕೂಡ ಪೋಷಕರು ಮಲ್ಲಿಕಾ ಬರೋವರೆಗೂ ಏನು ಬಾಯ್ಬಿಡಬಾರ್ದು ಅನ್ನೋಂತಹ ವಚನವನ್ನು ಅವನಿಂದ ಪ್ರಮಾಣ ಮಾಡಿಸ್ಕೊಂಡಿದ್ರು. ಅದಕ್ಕಾತ ಸುಮ್ಮನೆ ಇದ್ದ. ಮನೆ ಹತ್ತಿರ ಕಾರ್ ಬಂದು ನಿಲ್ಲುತ್ತಿದ್ದಂಗೆ ಮಲ್ಲಿಕಾ ಕಣ್ಬಿಟ್ಲು. ಎದುರಿಗೆ ಕಂಡ ದೃಶ್ಯ ಅವಳನ್ನು ಬೆಚ್ಚಿ ಬೀಳಿಸ್ತು. ಇಡೀ ಮನೆ ಜನರಿಂದ ತುಂಬಿ ತುಳುಕ್ತಿತ್ತು. ಮನೆಯ ಮುಂದೆ ಹಸಿರು ಕಮಾನುಗಳು, ತಳಿರು ತೋರಣಗಳು ಸಿದ್ಧವಾಗಿದ್ವು. ಸಂಬಂಧಿಕರೆಲ್ಲ ಓಡಾಡ್ತಿದ್ರು. ಇದನ್ನು ನೋಡಿ ಗಾಬರಿಯಾದ ಮಲ್ಲಿಕಾ ಕಾರ್ನಿಂದ ಇಳಿದು ಅಣ್ಣನ ಬಳಿ ಬಂದು, ಏನಣ್ಣ ಇದೆಲ್ಲ? ನಿನ್ನ ಮದುವೆಗೆ ಸಂಬಂಧಿಕರನ್ನೆಲ್ಲ ಕರೆಯೋಕೆ ನನ್ನನ್ನು ಊರಿಗೆ ಕರೆಸಿದ್ರಾ ಅಂತ ಕೇಳುತ್ತಾ ತಮಾಷೆಯಾಗಿ ಅವನ ಬೆನ್ನಿಗೆ 4 ಬಾರಿ ಬಲವಾಗಿ ಕೊಡ್ತಾಳೆ. ಅಣ್ಣ ನೋವಿನಿಂದ ಬೆನ್ನು ಸವರುತ್ತಾ, ಅಯ್ಯೋ ದೇವ್ರೆ, ಇವಳ ಕೈಯಲ್ಲಿ ಸಿಕ್ಕರೆ ನಾನು ಸತ್ತೇ ಹೋಗ್ತೀನಿ, ದೊಡ್ಡ ರಾಕ್ಷಸಿ, ಈ ರಾಕ್ಷಸಿ ನನ್ನನ್ನು ಇಲ್ಲೇ ಒಡೆದು ಸಾಯಿಸಿಬಿಡ್ತಾಳೆ ಅಂತ ನಗುತ್ತಾ, ಲೇ ಮಲ್ಲಿಕಾ, ನೀನು ಅಂದ್ಕೊಂಡ ಹಾಗೆ ಇದು ನನ್ನ ಮದುವೆ ಅಲ್ಲ, ನಿನಗೆ ಏನೂ ಗೊತ್ತಿಲ್ಲ ಅನ್ಸುತ್ತೆ, ಇನ್ಮೇಲೆ ಇದೆಲ್ಲ ನಿನ್ನದೇ ಕೆಲಸ ಅಂತ ಹೇಳಿ ಕುಂಟುತ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ. ಮಲ್ಲಿಕಾ ತಾನು ತಂದಿದ್ದ ಬ್ಯಾಗ್ಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ಅಳುತ್ತಾ ನೇರವಾಗಿ ಮನೆಯೊಳಗೆ ಓಡಿದ್ಲು. ಅಡುಗೆ ಮನೆಯ ತಾಯಿಯ ಬಳಿ ಬಂದು, ಅಮ್ಮ, ನನ್ನ ಈ ಮನೆಯಲ್ಲಿ ನೀವ್ಯಾರು ಮನುಷ್ಯರ ಥರಾನೇ ಕಾಣ್ತಾ ಇಲ್ವಾ? ನನಗೇನು ಹೇಳಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ನಿನ್ನ ಸೊಸೆಗೆ ಏನಾಗಿದೆ? ಅವಳು ತನ್ನ ಅಣ್ಣನನ್ನು ಮದುವೆ ಆಗ್ತಿದ್ದಾಳಾ? ನನಗಾದರೂ ಈ ವಿಷಯ ಏನು ಅಂತ ಸ್ವಲ್ಪ ಹೇಳ್ತೀಯಾ ಅಮ್ಮ ಎಂದು ಕಣ್ಣೀರನ್ನು ಹಾಕುತ್ತಾ ಪ್ರಶ್ನೆಗಳ ಸಿರಿಮಳೆಯನ್ನೇ ಸುರಿತಾ ಇದ್ದಾಳೆ. ಮಗಳ ಕಣ್ಣೀರನ್ನು ನೋಡಿ ತಾಯಿ ಸುಮತಿಯ ಹೃದಯ ಚುರ್ರಂದಿತ್ತು. ಆಕೆ ಮಗಳ ತಲೆ ಸವರುತ್ತಾ, ಅಮ್ಮ ಮಲ್ಲಿಕಾ, ಸಮಾಧಾನ ಮಾಡ್ಕೊ ಮಗಳೇ, ಈ ಮದುವೆ ನಿನ್ನ ಅಣ್ಣನಿಗಲ್ಲ ಎಂದು ಮೆಲ್ಲನೆ ನುಡಿದಿದ್ಲು. ಮಲ್ಲಿಕಾಗೆ ಮತ್ತಷ್ಟು ಗೊಂದಲಮಯವಾಯಿತು. ಮತ್ತೆ ಇದೆಲ್ಲ ಏನಮ್ಮ? ಸುತ್ತಮುತ್ತ ನೋಡ್ತಾ ಇದ್ರೆ ಯಾರ್ದೋ ದೊಡ್ಡ ಮದುವೆ ನಡೀತಾ ಇರೋ ಥರ ಕಾಣಿಸ್ತಾ ಇದೆ. ಮತ್ತು ನಮ್ಮನೇಲಿ ಇಷ್ಟೊಂದು ಸಂಭ್ರಮ ಚಪ್ರ ಇದೆಲ್ಲ ಯಾಕೆ? ನಡೆಯೋಕ್ಕೆ ಯಾರು ಕಾರಣ ಅಂತ ಮತ್ತೆ ಪ್ರಶ್ನೆ ಕೇಳಿದ್ಲು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಅಣ್ಣ ಜೋರಾಗಿ ನಗುತ್ತಾ, ಓ ರಾಕ್ಷಸಿ, ನಿನಗೆ ಇನ್ನೂ ವಿಷಯ ಅರ್ಥ ಆಗ್ತಾ ಇಲ್ವಾ? ಈ ಮದುವೆ ನನಗಲ್ಲ ಕಣೆ ಗೂಬೆ, ಈ ಮದುವೆ ನಿನಗಾಗಿ ನಡೀತಾ ಇರೋದು. ನಿನ್ನ ಮದುವೆ ಇದು. ನಮ್ಮಪ್ಪ ನಿನಗಾಗಿ ಒಂದು ಅದ್ಭುತವಾದ ಸಂಬಂಧವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳ್ತಾನೆ.
ಅದಕ್ಕೆ ತಾಯಿ ಸುಮತಿ ಧ್ವನಿಗೂಡಿಸಿ, "ಹೌದು ಮಗಳೇ, ಮನೆಗೆ ಬಂದಿದ್ದ ವರನ ಕಡೆಯವರ ಗುಣ ತುಂಬ ದೊಡ್ಡಸ್ತಿಕೆ. ನಿಮ್ಮಪ್ಪನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಈ ಹುಡುಗನ ರತ್ನದಂತಹ ಹುಡುಗ ಇವನು. ಅವರು ಬಂದು ಎಲ್ಲದರ ಬಗ್ಗೆ ಮಾತಾಡಿ ಹೋಗಿದ್ದಾರೆ" ಅಂತ ಹೇಳಿದ್ಲು. ಅಣ್ಣ ಮತ್ತೆ ಕಾಲೆಳೆಯುತ್ತಾ, "ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಿನ್ನ ನಿಶ್ಚಿತಾರ್ಥ ಎಂಗೇಜ್‌ಮೆಂಟ್ ಕೂಡ ಆಲ್ರೆಡಿ ಮುಗ್ದು ಹೋಗಿದೆ. ಈಗ ನೀನು ನೇರವಾಗಿ ಮದುವೆ ಮಂಟಪ ಹತ್ತಬೇಕಷ್ಟೆ. ಇವತ್ತೇ ನೀನು ನಿನ್ನ ಭಾವಿ ವರನ ಮುಖವನ್ನ ನೋಡ್ಬಹುದು. ಹಳೆಯ ಕಾಲದ ರೀತಿ ಸರ್ಪ್ರೈಸ್ ಆಗಿ ಮದುವೆಯಾಗೋ ಈ ಐಡಿಯಾ ಹೇಗಿದೆ? ನನಗಂತೂ ತುಂಬ ಇಷ್ಟ ಆಯ್ತು ಕಣೆ" ಅಂತ ಹೇಳ್ತಾನೆ. "ನಿನ್ ಥರ ರಾಕ್ಷಸಿಗೆ ನೋಡು ಹೀಗೆ ಮಾಡ್ಬೇಕಪ್ಪ ಅಂತ ನೀವು ನಿಜಕ್ಕೂ ಗ್ರೇಟ್ ಕೆಲಸ ಮಾಡಿದ್ದೀರಾ" ಎಂದು ತಂಗಿಯನ್ನ ಚುಡಾಯಿಸಿ ಅಲ್ಲಿಂದ ಓಡ್ ಹೋಗ್ತಾನೆ. ಇನ್ನೂ ಕೂಡ ತಂಗಿಯ ಜೊತೆ ತರಲೆ ಮಾಡೋದು ಬಿಟ್ಟಿಲ್ಲ ಅಣ್ಣ. ಮದುವೆ ನಡೀತಿರೋದು ತನ್ನದೇ ಎಂದು ತಿಳಿದಂತಹ ಆ ಕ್ಷಣದಲ್ಲಿ ಮಲ್ಲಿಕಾಳ ಕಣ್ಣ ಮುಂದೆ ಒಂದು ಕ್ಷಣ ಏನು ಮಾಡಬೇಕು, ಅಳಬೇಕೋ, ನಗಬೇಕೋ, ಅದಕ್ಕೆ ಯಾವ ರೀತಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಉನ್ನತ ವ್ಯಾಸಂಗ ಮಾಡಿ ದೊಡ್ಡ ಆಫೀಸರ್ ಆಗಬೇಕು, ತನ್ನ ಹೆತ್ತವ್ರ ಕಷ್ಟ ತೀರಿಸಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಕೆ ಕಟ್ಕೊಂಡಿದ್ದ ಆಶಾ ಗೋಪುರ ಒಂದೇ ಕ್ಷಣದಲ್ಲಿ ಮಣ್ಪಾಲಾಗಿ ಬಿದ್ದೋಯ್ತು. ತಾನು ಹೈದರಾಬಾದ್ನಿಂದ ತಂದಿದ್ದಂತಹ ಬಟ್ಟೆ ಬ್ಯಾಗ್ಗಳ ಪಕ್ಕದಲ್ಲೇ ಮಲ್ಲಿಕಾ ದಿಢೀರನೆ ಕುಳಿತುಕೊಂಡ್ಬಿಟ್ಲು. ಕಣ್ಮುಚ್ಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ಲು. ತನ್ನ ತಂದೆ ನನಗೆ ಈ ರೀತಿ ದ್ರೋಹ ಮಾಡಲ್ಲ, ಅವರು ಬಂದು ನನಗೆ ಅಸಲಿ ವಿಷಯ ಹೇಳ್ತಾರೆ ಅಂತ ಅಳುತ್ತಾ ತನ್ನ ತಂದೆ ಪರಮೇಶ್ಗಾಗಿ ಕಾಯ್ಕೋ ಆರಂಭಿಸಿದ್ಲು. ಮಲ್ಲಿಕಾ ತನ್ನ ಹೃದಯದ ನೋವನ್ನೆಲ್ಲ ಕರಗಿಸಿ ಕಣ್ಣೀರಿನ ರೂಪದಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದ್ಲು. ತನ್ನ ಬದುಕಿನ ಅತ್ಯಂತ ಪ್ರಮುಖವಾದ ವಿದ್ಯಾಭ್ಯಾಸದ ಕನಸು ಹೀಗೆ ನುಚ್ಚು ನೂರಾಗುತ್ತೆ, ಮಧ್ಯದಲ್ಲೇ ಕಂಬರಿ ಹೋಗುತ್ತೆ ಅನ್ನೋ ವಿಷಯ ಅವಳಿಗೆ ಗೊತ್ತೇ ಇರಲಿಲ್ಲ ಪಾಪ. ಹೆತ್ತವರು ತನಗೊಂದು ಮಾತನ್ನು ಹೇಳದೆ ಈ ನಿರ್ಧಾರ ತಗೊಂಡ್ರಲ್ಲ ಅಂತ ಅವಳ ಕರುಳು ನುಳ್ಳುತ್ತಿತ್ತು. ಅಷ್ಟರಲ್ಲಿ ತಾಯಿ ಸುಮತಿ ಮಗಳ ಸಮಾಧಾನಕ್ಕೆಂದು ಕೋಣೆಯೊಳಗೆ ಬಂದಾಗ ಮಲ್ಲಿಕಾ ಕಣ್ಣೀರು ತುಂಬಿದ ಕೆಂಪಾದ ರಕ್ತಸಿಕ್ತ ಕಣ್ಣುಗಳಿಂದ ಅಮ್ಮನನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಆ ನೋಟದಲ್ಲಿ ಕೋಪ, ಬೇಸರ, ಹತಾಶೆ ಅನ್ನೋದು ಎದ್ದು ಕಾಣ್ತಿತ್ತು. "ನನ್ನ ಇಷ್ಟ ಕಷ್ಟಗಳು ನಿನಗೆಲ್ಲ ಗೊತ್ತಿತ್ತಲ್ವಾ? ನನ್ನ ಇಡೀ ಜೀವನಕ್ಕೆ ಸಂಬಂಧಿಸಿದ ಇಷ್ಟೊಂದು ದೊಡ್ಡ ನಿರ್ಧಾರವನ್ನು ತಗೋಬೇಕಾದ್ರೆ ನನಗೊಂದೇ ಒಂದು ಮಾತು ಕೇಳಬೇಕು ಅನಿಸ್ಲಿಲ್ವಾ ಅಮ್ಮ" ಅಂತ ಆಕೆಯ ಕಣ್ಣುಗಳು ತಾಯಿಯನ್ನು ಪ್ರಶ್ನಿಸುವಂತಿತ್ತು. ಮಗಳ ತೀಕ್ಷ್ಣವಾದ ನೋಟವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಸುಮತಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೊರಟೇ ಹೋದ್ಲು. ಮಲ್ಲಿಕಾ ತಕ್ಷಣವೇ ಕೋಣೆಯ ಬಾಗಿಲನ್ನು ಎಷ್ಟು ಜೋರಾಗಿ ಧಡಾರನೆ ಮುಚ್ಕೊಂಡ್ಲು ಅಂದರೆ ಇಡೀ ಮನೆ ಒಂದು ಕ್ಷಣ ನಡುಗೋಯ್ತು. ಆ ರಾತ್ರಿ ತಂದೆ ಪರಂಧಾಮಯ್ಯ ಮನೆಗೆ ಬರಲೇ ಇಲ್ಲ. ಮರುದಿನ ಬೆಳಗ್ಗೆಯೇ ಮದುವೆ ನಡೆಯಬೇಕಾದ್ರಿಂದ ಅವರು ಮಗನೊಂದಿಗೆ ಸೇರಿ ಸಂಬಂಧಿಕರಿಗೆಲ್ಲ ಮದುವೆ ಪತ್ರಿಕೆಯನ್ನು ಹಂಚೋಕೆ ದೂರದ ಊರುಗಳಿಗೆ ಹೋಗಿದ್ರು. ಮದುವೆಯ ಕಾರ್ಡ್ಗಳು ಹಂಚಿ ಮುಗಿದಿವೆ ಎನ್ನುವ ಸತ್ಯ ತಿಳಿಯುತ್ತಿದ್ದಂತೆ ತನ್ನ ಬದುಕು ತನ್ನ ಕೈಯಿಂದ ಸಂಪೂರ್ಣವಾಗಿ ಜಾರಿ ಹೋಗಿದೆ. ಮಲ್ಲಿಕಾಳಿಗೆ ಅರಿವಾಯಿತು, ಎಲ್ಲವೂ ಮುಗಿದು ಹೋಯಿತು ಅಂತ. ಅತಿಯಾದ ದುಃಖದೊಂದಿಗೆ ಅವಳು ಇಡೀ ದಿನ ಕೋಣೆಯಿಂದ ಹೊರಗೇ ಬರಲಿಲ್ಲ. ಸುಮತಿ ಎಷ್ಟೇ ಬಾಗಿಲು ಬಡಿದ್ರೂ ಕೂಡ, ಎಷ್ಟೇ ಗೋಗರಿದ್ರೂ ಕೂಡ ಕುಳಿತಲ್ಲೇ ಕುಳಿತಿದ್ದ ವಿನಃ ಓಡಾಡಲಿಲ್ಲ, ಬರಲಿಲ್ಲ, ಅನ್ನ ತಿನ್ನಲಿಲ್ಲ, ನಿದ್ರೆ ಇಲ್ಲ. ಮಾರನೇ ದಿನ ಬೆಳಗಾದರೆ ಮಲ್ಲಿಕಾ ಬಾಗಿಲೇ ತೆರಲಿಲ್ಲ. ಕೊನೆಗೆ ಆತಂಕಗೊಂಡ ಮಲ್ಲಿಕಾಳ ಅಣ್ಣ ಬಲವಂತವಾಗಿ ಜೋರಾಗಿ ಒದ್ದು ಬಾಗಿಲನ್ನು ಮುರಿದ. ಒಳಗೆ ನುಗ್ದ. ಒಳಗೆ ಕಂಡ ದೃಶ್ಯ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು. ಅಳುತ್ತಾ ಅಳುತ್ತಾ ಪ್ರಜ್ಞೆ ಕಳೆದುಕೊಂಡಿದ್ದ ಮಲ್ಲಿಕಾ ನೆಲದ ಮೇಲೆ ಕುಸ್ತೇ ಬಿದ್ದೋಗಿದ್ಲು. ತಾಯಿ ಸುಮತಿಗೆ ತನ್ನ ಪ್ರಾಣವೇ ಹೋದಂಗಾಯಿತು. ತಕ್ಷಣ ವೈದ್ಯರನ್ನು ಕರೆಸಿ ಮಲ್ಲಿಕಾಗೆ ಊಟ ನಿದ್ದೆ ಇಲ್ಲದೆ ತೀವ್ರವಾಗಿ ನಿಶಕ್ತಿಯಿಂದ ಈ ರೀತಿ ಆಗಿರೋದಷ್ಟೇ ಅಂತ ಹೇಳಿದ ವೈದ್ಯರು ಆಕೆಗೆ ತಕ್ಷಣವೇ ಗ್ಲೂಕೋಸ್ ದ್ರವ ಪದಾರ್ಥಗಳನ್ನು ನೀಡಲು ಶುರು ಮಾಡಿದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೆ ಸತತವಾಗಿ 5 ಬಾಟಲಿ ದ್ರವವನ್ನು ಅವಳ ದೇಹಕ್ಕೆ ಸೇರಿಸಲಾಯಿತು. ಆ ರಾತ್ರಿ 5ನೇ ಬಾಟಲಿ ಮುಗಿದ 2 ಗಂಟೆಗಳ ನಂತರ ಮಲ್ಲಿಕಾಗೆ ಮೆಲ್ಲನೆ ಪ್ರಜ್ಞೆ ಬಂತು. ಬೆಳಗ್ಗೆಯಿಂದ ಮಗಳ ಪಕ್ಕದಲ್ಲೇ ಕುಳಿತಿದ್ದ ಪರಂಧಾಮಯ್ಯ ಕಣ್ಣೀರಾಗ್ತಿದ್ರು. ತನ್ನ ಮಗಳಿಗೆ ಇಷ್ಟವಿಲ್ಲದ ಮದುವೆ ಎಂಬ ಕೈಸತ್ಯ ಅವರಿಗೆ ಆಗಲೇ ಅರ್ಥವಾಗಿತ್ತು. ಅದರ ಪರಿಸ್ಥಿತಿ ಕೈ ಮೀರಿ ಹೋಗಿದೆಯೇ? ಅವರು ಅಸಹಾಯಕರಾಗಿ, ಅಯ್ಯೋ ಕನಿಷ್ಠ ಪಕ್ಷ ಮಗಳನ್ನು ಒಂದು ಮಾತಾದರೂ ಕೇಳಬೇಕಿತ್ತಲ್ವಾ ಎಂದು ಅವರು ಒಳಗೊಳಗೆ ನೊಂದುಕೊಳ್ತಾರೆ. ಆದರೆ ಏನು ಉಪಯೋಗ? ಯಾವಾಗಲೂ ಮಲ್ಲಿಕಾಳನ್ನು ಕಾಡಿಸ್ತಿದ್ದ ಅವಳ ಮೇಲೆ ಸಣ್ಣಗೆ ಅಸೂಯೆ ಪಡ್ತಿದ್ದಂತಹ ಆ ಅಣ್ಣ ತನ್ನ ತಂಗಿಯ ದಾರುಣ ಸ್ಥಿತಿಯನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ತಂಗಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ಲು, ಇಡೀ ಹಳ್ಳಿ ಅವಳೆಂದರೆ ಪ್ರೀತಿ, ಅವಳು ಎಂದು ಕಣ್ಣೀರಿಡ್ತಿದ್ದ ಅಸಲಿಗೆ ಅವನು ತನ್ನ ಸ್ವಾರ್ಥಿಯಾಗಿದ್ದ ತಂಗಿ ಮದುವೆಯಾಗಿ ಹೋದರೆ ಮನೆಯಲ್ಲೇ ತಾನೊಬ್ಬನೇ ರಾಜನಾಗಿರಬಹುದು ಅಂತ ಅಂದ್ಕೊಂಡಿದ್ದ.
ಅವನ ಕರುಳು ಆಗ ಆ ಕ್ಷಣ ಕರಗ್ತು. ತಂದೆ ಮಗನನ್ನು ನೋಡಿದರೆ ವಿನಃ ಒಂದು ಮಾತನ್ನು ಆಡಲಿಲ್ಲ. ಸಮಯದಲ್ಲಿ ಅವರು ಮಲ್ಲಿಕಾಗೆ ಬಲವಂತವಾಗಿ ಮಂಗಳ ಸ್ನಾನ ಮಾಡಿಸಿ ಮದುವಿನಂತೆ ಅಲಂಕಾರ ಮಾಡಿ ಮಂಟಪಕ್ಕೆ ಕರೆತಂದರು. ಆದರೆ ಮದುವೆಯ ಆ ಕ್ಷಣದಲ್ಲಿ ಮಲ್ಲಿಕಾ ಒಂದೇ ಒಂದು ಮಾತನ್ನು ಕೂಡ ಆಡದೆ, ತಂದೆ ತಾಯಿ ಅಣ್ಣ ಯಾರ ಜೊತೆನೂ ಮಾತಾಡದೆ ಕೇವಲ ಒಂದು ಮೂಕ ಗೊಂಬೆಯಂತೆ ಕುಳಿತಿದ್ಲು. ಅಷ್ಟರಲ್ಲೇ ವರ ಮತ್ತು ಅವನ ಕಡೆಯವರು ಹಳ್ಳಿಗೆ ಬಂದರು. ಮದುವೆ ಸಿದ್ಧತೆಗಳ ಭರದಲ್ಲಿ ಸಾಗ್ತಾ ಇದ್ವು. ಮಲ್ಲಿಕಾ ತಾನು ಬದುಕಿದ್ರೂ ಕೂಡ ಸತ್ತಂತೆ ಭಾವಿಸುತ್ತಾ ತನ್ನ ಇಷ್ಟವಿಲ್ಲದ ಮದುವೆ ನಡೆಯುತ್ತಿರುವುದನ್ನು ಮೂಕ ಪ್ರೇಕ್ಷಕಳಾಗಿ ನೋಡ್ತಾ ಇದ್ಲು. ಆದರೆ ಅವಳ ವಧುವಿನ ಸೀಟ್ನಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಇಡೀ ಕಲ್ಯಾಣ ಮಂಟಪದಾದ್ಯಂತ ಜನರಲ್ಲಿ ವಿಚಿತ್ರವಾದ ಪಿಸುಮಾತುಗಳು ಕೇಳಿಬಂದವು. ಮದುವೆಗೆ ಬಂದವರೆಲ್ಲ ಮಲ್ಲಿಕಾಳನ್ನು ನೋಡಿ ಏನೇನೋ ಮಾತಾಡ್ತಾ ಇದ್ದಾರೆ. ಅಲ್ಲಿ ಏನೋ ಅನಾಹುತ ನಡೆದಿದೆ ಎಂಬುದು ಅವಳಿಗೆ ಆ ಕ್ಷಣ ಅರ್ಥ ಆಯಿತು. ಅಷ್ಟರಲ್ಲೇ ಮಂಟಪಕ್ಕೆ ಬಂದ ವರನ ಪೋಷಕರು ತೀವ್ರ ಆಕ್ರೋಶದಿಂದ ತಮ್ಮ ಮಗನನ್ನ ಅಂದರೆ ವರನನ್ನ ಬಲವಂತವಾಗಿ ಮಂಟಪದಿಂದ ಹೊರಗೆ ಎಳೆದುಕೊಂಡು ಹೋಗೋದನ್ನು ಮಲ್ಲಿಕಾ ನೋಡಿದ್ಲು. ಕ್ಷಣಾರ್ಧದಲ್ಲೇ ಇಡೀ ಮದುವೆ ಮಂಟಪದ ಮೇಲೆ ಸ್ಮಶಾನ ಮೌನ ಆವರಿಸಿತು. ಮದುವೆಗೆ ಬಂದಿದ್ದ ಹಳ್ಳಿಯ ಜನರೆಲ್ಲ ಮಲ್ಲಿಕಾಳನ್ನ ಹೆದರಿಕೆಯಿಂದ, ಅಸಹ್ಯದಿಂದ, ಒಂದು ರೀತಿ ಏನೋ ವಿಚಿತ್ರವಾಗಿ ನೋಡುತ್ತಾ ಮಂಟಪದಿಂದ ಹೊರ ನಡೀತಾ ಇದ್ದಾರೆ. ಆ ಹೆಂಗಸರ ಮುಖಗಳನ್ನು ನೋಡ್ತಿದ್ರೆ ಏಂದ್ರಲ್ಲೋ ತಗೊಂಡು ಹೊಡೆದಂಗಿತ್ತು. ಅಷ್ಟರಲ್ಲೇ ಯಾರೋ ಎಸೆದ ಒಂದು ಫೋಟೋ ಬಂದು ಮಲ್ಲಿಕಾಳ ಕಾಲ ಬಳಿ ಬಿತ್ತು. ಕುತೂಹಲದಿಂದ ಮಲ್ಲಿಕಾ ಬಾಗಿ ಆ ಫೋಟೋವನ್ನು ಎತ್ತಿ ನೋಡಿದಾಗ ಅವಳ ಬೆನ್ನು ಮೂಳೆಗಳಲ್ಲಿ ಭೀಕರವಾದ ನಡುಕ ಹುಟ್ಟಿತು. ಇಡೀ ದೇಹ ಮರಗಟ್ಟಿದಂತಾಯಿತು. ಏಕೆಂದರೆ ಆ ಫೋಟೋದಲ್ಲಿ ಮಲ್ಲಿಕಾಳ ಜೊತೆ ಅತ್ಯಂತ ಆಪ್ತವಾಗಿ ತುಂಬ ಕೆಟ್ಟದಾಗಿದ್ದ ಅಪರಿಚಿತ ವ್ಯಕ್ತಿಯನ್ನು ಅವಳು ತನ್ನ ಜೀವನದಲ್ಲೇ ಎಂದು ನೋಡಿರಲಿಲ್ಲ. ಹೌದು, ಸಾಧನಾ ಮತ್ತು ಕಿಶೋರ್ ಸೇರಿ ಸೃಷ್ಟಿಸಿದ್ದ ಆ ನಕಲಿ ಫೋಟೋಗಳು ಇಂದು ಮಲ್ಲಿಕಾಳ ಮದುವೆ ಮಂಟಪವನ್ನು ತಲುಪಿದ್ವು. ಊಟ ನಿದ್ದೆ ಇಲ್ಲದೆ ನರಳುತ್ತಿದ್ದ ಮಲ್ಲಿಕಾಗೆ ಸುತ್ತಮುತ್ತಲಿನ ಜನರ ಮಾತುಗಳು ಕಿವಿಗೆ ಬಿದ್ದಾಗ ಅವಳ ಹೃದಯ 1000 ತುಂಡುಗಳಾಗಿ ಹೊಡಿತು. ಒಬ್ರು ಹೇಳ್ತಾರೆ, ಇಷ್ಟು ದಿನ ಈ ಮಲ್ಲಿಕಾ ವಿದ್ಯಾಲಕ್ಷ್ಮಿ, ಮಹಾಲಕ್ಷ್ಮಿ, ನಮ್ಮೂರಿನ ಹೆಮ್ಮೆ ಮಗಳು ಅಂತ ಅಂದ್ಕೊಂಡಿದ್ವಿ. ಆದರೆ ಇವಳು ಸಿಟಿಗೆ ಹೋಗಿ ಇಂತಹ ಕೀಳು ಕೆಲಸ ಮಾಡ್ತಾಳೆ, ಇಂಥ ಕೆಟ್ಟ ಬುದ್ಧಿ ಕಲಿತಾಳೆ ಇನ್ನೊಬ್ರು ಅಂತ ಅಂದರು. ಮಗಳು ನಗರದಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಎತ್ತವ್ರಿಗೆ ಗೊತ್ತೇ ಇರಲಿಲ್ವೇನೋ. ಮತ್ತೊಬ್ಬ ಮಹಿಳೆ ಅತ್ಯಂತ ಕ್ರೂರವಾಗಿ ನುಡಿತಿದ್ದಾಳೆ. ನೋಡಿ, ಅವಳ ಕಣ್ಣುಗಳು ಹೇಗೆ ಕುಸಿದು ಹೋಗಿವೆ. ಬಹುಶಃ ಅವಳು ಗರ್ಭಿಣಿಯಾಗಿರಬಹುದು. ಅವಳ ಮುಖದಲ್ಲಿ ಆ ರೀತಿ ಕಾಣ್ತಾ ಇದೆ. ಅದಕ್ಕೆ ಕಣ್ಣುಗಳು ಹಾಗಾಗಿವೆ. ಗುಟ್ಟಾಗಿ ಮದುವೆ ಮಾಡೋಕೆ ಹೊರಟಿದ್ದಾರೆ ನೋಡಿ ಪಾಪ. ಜನರು ಆಡುತ್ತಿದ್ದ ಈ ಭೀಕರ ನಿಂದನೀಯ ಮಾತುಗಳನ್ನು ಕೇಳಿ ಮಲ್ಲಿಕಾಳ ತಂದೆ ತಾಯಿ, ಅಜ್ಜ ಅಜ್ಜಿ ಎಲ್ಲರೂ ಕೂಡ ಏನು ಹೇಳಬೇಕಂತ ಗೊತ್ತಿಲ್ಲ, ತಲೆ ತಗ್ಗಿಸಿ ಮೂಕ ಪ್ರೇಕ್ಷಕರಾಗಿ ಅವ್ರು ಬೈತಾ ಇದ್ದಾರೆ, ಅವ್ರು ಬೈಸ್ಕೊಳ್ತಾ ಇದ್ದಾರೆ. ಮಲ್ಲಿಕಾಳಿಗೆ ತನ್ನ ಹೃದಯ ಸೀಳಿ ಹೋಗುವಂತಾಯಿತು. ತನ್ನ ಹೆತ್ತವರು ಕೂಡ ಈ ಪಾಪಿಗಳ ಮಾತನ್ನು ನಿಜ ಅಂತ ನಂಬ್ತಿದ್ದಾರಾ ಅಂತ ಯೋಚಿಸುತ್ತಾ ಅವಳು ಅಸಹಾಯಕತೆಯಿಂದ ಕಣ್ಣೀರನ್ನು ಹಾಕಿದ್ಲು. ಇಡೀ ದೇಹ ಮರಗಟ್ಟಿರುವಾಗ ಅವಳಿಗೆ ಅನಿಸಿದ್ದು ಒಂದೇ, ಇಷ್ಟೆಲ್ಲ ಕಳಂಕ ಹೊತ್ತ ಮೇಲೂ ನನ್ನ ಆತ್ಮ ಇನ್ನೂ ಯಾಕೆ ಜೀವಂತವಾಗಿ ಇದೆ, ನಾನು ಇನ್ನೂ ಯಾಕಿನ್ನ ಬದುಕೇ ಇದ್ದೀನಿ, ದೇವರು ನನ್ನನ್ನು ಸಾಯಿಸಲಿಲ್ಲ ಯಾಕೆ ಅಂತ ಆಕೆ ಮಂಟಪದಲ್ಲೇ ಪ್ರಜ್ಞೆ ತಪ್ಪಿ ಹಾಗೆ ಬಿದ್ದುಬಿಡ್ತಾಳೆ. ನೋಡೋಣ ಏನಾಗುತ್ತೆ. ತಂದೆ ತಾಯಿ ಈ ರೀತಿ ಮಾನ ಮರ್ಯಾದೆ ಕಳೆದವಳು ಇನ್ಯಾಕೆ ಬದುಕಬೇಕು ಅಂತ ಅವಳನ್ನು ಅಲ್ಲೇ ಬಿಟ್ಟು ಹೋಗ್ತಾರೋ ಅಥವಾ ಯಾವ ತಿರುವು ಪಡೆಯುತ್ತೆ ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆ ಕತೆ ಬರುತ್ತೆ.